ವೆಲ್ಕಮ್ ಟು ಮೈ ಚಾನಲ್ ಟುಡೇ ಫಾರ್ ಟ್ಯಾರೋ ಟ್ರೇಡಿಂಗ್. ಸೊ ಇದು ಜನರಲ್ ಟ್ಯಾರೋ ಟ್ರೇಡಿಂಗ್ ಆಗಿರುತ್ತೆ. ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೂ ಮತ್ತು ನಿಮಗೂ ಪ್ರೀತಿಯಲ್ಲಿ ಏನಾಗ್ತಾಯಿದೆ, ಒಂದು ಈ ರೀಡಿಂಗ್ ಯಾರಿಗೆ ಅಪ್ಲಿಕೇಬಲ್ ಆಗುತ್ತೆ ಅಂದ್ರೆ 2 ಸೈಡ್ ಲವರ್ಸ್ಗೆ ಮತ್ತು ಮ್ಯಾರೇಜ್ ಸಪ್ರೇಷನ್ ನೋ ಕಾಂಟ್ಯಾಕ್ಟ್ಗೆ. ಇನ್ನೊಂದು ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ನಿಮ್ಮನ್ನು ಪ್ರೀತಿ ಮಾಡ್ತಿದ್ರೆ ಈ ರೀಡಿಂಗ್ ನಿಮಗೆ ನೋಡುವಂಥ ನನ್ನ ವ್ಯೂವರ್ಸು ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ನನ್ನ ವ್ಯೂವರ್ಸ್ ಮೇಲೆ ಯಾವ ಥರ ಫೀಲಿಂಗ್ಸ್ ಇದೆ, ನೋಡುವಂಥ ನನ್ನ ವ್ಯೂವರ್ಸ್ಗೆ ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ನನ್ನ ವ್ಯೂವರ್ಸ್ ಮೇಲೆ ಯಾವ ರೀತಿ ಫೀಲಿಂಗ್ಸ್ ಇದೆ. ಸೊ ಓಕೆ, ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ನಿಮ್ಮ ಮೇಲೆ ಯಾವ ರೀತಿ ಫೀಲಿಂಗ್ಸ್ ಇದೆ ಅಂದರೆ ಗುಡ್ ಫೀಲಿಂಗ್ಸ್ ಇದೆ. ಅಂದರೆ ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ಎಲ್ಲರ ಹತ್ರ ಯಾವ ರೀತಿ ಕಮ್ಯುನಿಕೇಷನ್ ಆಗಿ ನಾರ್ಮಲಾಗಿ ಮಾತಾಡ್ತಾರೋ ಅದೇ ರೀತಿ ನಿಮ್ಮ ಹತ್ರನೂ ಮಾತಾಡಲಿಕ್ಕೆ ಟ್ರೈ ಮಾಡಿದರು. ಅಂದರೆ ನೀವು ಅವ್ರಿಗೆ ಎಲ್ಲರ ಥರನೇ ಇಷ್ಟ ಆದರೆ ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿಗೆ ಅದು ಹೋಗ್ತಾ ಹೋಗ್ತಾ ಡೀಪ್ ಕನೆಕ್ಷನ್ ಆಗ್ತಾ ನೀವು ಅವ್ರಿಗೆ ಒಂಥರ ಯೂನಿಕ್ ಅನಿಸಿದ್ರಿ. ಯೂನಿಕ್ ಅಂದರೆ ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ಜಸ್ಟ್ ನಾರ್ಮಲಾಗಿ ಕನೆಕ್ಷನ್ ಶುರುವಾದ್ರೇನೋ ಸುಮ್ಮನೆ ಜಸ್ಟ್ ನಾರ್ಮಲ್ ಕನ್ವರ್ಸೇಷನಲ್ಲಿ ಸ್ಟಾರ್ಟ್ ಆದ್ರೇನೋ ಪ್ರೀತಿ, ಆಮೇಲೆ ಅದು ಹೋಗ್ತಾ ಹೋಗ್ತಾ ಸೀರಿಯಸ್ ಆಯಿತು. ಇನ್ನು ಕೆಲವ್ರಿಗೆ ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ನಾರ್ಮಲಾಗಿ ಮೊದಲು ಪರಿಚಯ ಆಗಿರ್ಬೋದು, ಬಟ್ ನಿಮ್ಗೆ ಗೊತ್ತಾಗಲಿಲ್ಲ, ಅದು ಫ್ರೆಂಡ್ಶಿಪ್ನಿಂದ ರಿಲೇಷನ್ಶಿಪ್ಗೆ ಹೋಗಿ ರಿಲೇಷನ್ಶಿಪ್ನಿಂದ ನೆಕ್ಸ್ಟ್ ಸ್ಟೆಪ್. ಸೊ ಆ ರೀತಿ ನಿಮ್ಮಿಬ್ಬರಿಗೂ ಪ್ರೀತಿ ಆಗಿರ್ಬೋದು. ಹೋಗ್ತಾ ಹೋಗ್ತಾ ಪ್ರೀತಿ ಜಾಸ್ತಿ ಆಯಿತು ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೆ ನಿಮ್ಮ ಮೇಲೆ. ಅವ್ರಿಗೆ ನಿಮ್ಮ ಮೇಲೆ ಯಾವ ರೀತಿ ಫೀಲಿಂಗ್ಸ್ ಇದೆ ಅಂದರೆ ಜಸ್ಟ್ ಒಂದು ನಾರ್ಮಲ್ ಫ್ರೆಂಡ್ ಅಂದ್ಕೊಂಡ್ರು, ಅಥವಾ ಒಂದು ಅಂದರೆ ನೀವು ಅವ್ರಿಗೆ ಎಲ್ಲರ ಥರ ಪ್ರೀತಿಸೋವಂಥ ನಾರ್ಮಲ್ ವ್ಯಕ್ತಿ ಅಂದ್ಕೊಂಡ್ರು. ಬಟ್ ಆದರೆ ಆಮೇಲೆ ಅವ್ರಿಗೆ ಗೊತ್ತಾಯಿತು ನೀವು ನಾರ್ಮಲ್ ವ್ಯಕ್ತಿ ಅಲ್ಲ, ಎಲ್ರಿಗಿಂತ ಡಿಫ್ರೆಂಟ್ ಅಂತ ಗೊತ್ತಾಯಿತು. ಅದಕ್ಕೆ 3 ಆಫ್ ಪೆಂಟಿಕಲ್ಸು ಅಂದರೆ ಬೇರೆ ವ್ಯಕ್ತಿಗಳ ಜೊತೆ ಹೋಲಿಕೆ ಮಾಡಿ ನೋಡ್ತಾ ಇದ್ದಾರೆ. ಅವ್ರ ಥರ ಯಾರ ಮೇಲೆ ಇಲ್ದಿರೋ ಫೀಲಿಂಗ್ಸ್ ನಿಮ್ಮ ಮೇಲೆ ಡಿಫ್ರೆಂಟ್ ಆಗಿದೆ. ಫೀಲಿಂಗ್ಸ್ ಡಿಫ್ರೆಂಟ್ ಆಗಿದೆ ಅಂದರೆ ಅದೇ ನಿಮ್ಮನ್ನು ತುಂಬ ಇಷ್ಟಪಡ್ತಾರೆ. ಅದು ನೋಡುವಂಥ ನನ್ನ ವ್ಯೂವರ್ಸು ಇನ್ನೂ ಯಾವ ರೀತಿ ಫೀಲಿಂಗ್ಸ್ ಇದೆ ಅವ್ರ ವ್ಯೂವರ್ಸ್ಗೆ, ನನ್ನ ವ್ಯೂವರ್ಸು ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ಮೇಲೆ ಇನ್ನೂ ಯಾವ ರೀತಿ ಫೀಲಿಂಗ್ಸ್ ಇದೆ. ಓಕೆ, ಕ್ವೀನ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ನಿಮ್ಮನ್ನು ತುಂಬ ಇಷ್ಟಪಡ್ತಾರೆ. ಬಟ್ ಅದೇ ಅವ್ರ ಮನಸ್ಸಲ್ಲಿ ಅಂದರೆ ಮನದಾಳದ ಮಾತನ್ನು ನಿಮ್ಗೆ ಹೇಳ್ತಿಲ್ಲ. ಸೊ ಅದರಿಂದನೇ ಈ ಸಪ್ರೇಷನ್ನು, ನೋ ಕಾಂಟ್ಯಾಕ್ಟು, ಲೆಸ್ ಕಾಂಟ್ಯಾಕ್ಟು ಇದೆಲ್ಲ ಬಂದಿರೋದು. ನನ್ನ ವ್ಯೂವರ್ಸು ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದಾರೆ. ನನ್ನ ವ್ಯೂವರ್ಸು ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದಾರೆ. ನೋಡುವಂಥ ನನ್ನ ವ್ಯೂವರ್ಸು ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿಗೋಸ್ಕರ ವೆಯ್ಟ್ ಮಾಡಬೇಕಾ ಬೇಡ ಅನ್ನೋದು ನಿಮ್ಮೊಂದು ನಿರ್ಧಾರ. ನೋಡುವಂಥ ನನ್ನ ವ್ಯೂವರ್ಸು ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದಾರೆ. ನೋಡುವಂಥ ನನ್ನ ವ್ಯೂವರ್ಸು ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದಾರೆ ಅಂದ್ರೆ ನೀವು ವೆಯ್ಟ್ ಮಾಡ್ತಾಯಿದ್ದೀರಾ. ಅದೇ ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿಯಿಂದ ನೋಡಿ ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿಗೋಸ್ಕರ ನೀವು ವೆಯ್ಟ್ ಮಾಡ್ತಾಯಿದ್ರೆ ಅಂದ್ರೆ ಖಂಡಿತ ವೆಯ್ಟ್ ಮಾಡ್ತಾಯಿದ್ರೆ. ಸ್ಟಾರ್ ಕಾರ್ಡ್ ಬಂದಿರೋದ್ರಿಂದ ನಿಮಗೆ ಯಾರ ಹತ್ರನೂ ನಿಮ್ಮ ಮನಸ್ಸಲ್ಲಿರೋ ಮಾತನ್ನ ಹೇಳ್ಕೊಳೋದಕ್ಕೆ ಇಷ್ಟ ಇಲ್ಲ. ಬಟ್ ಆದರೆ ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರೆ ನಿಮ್ಮಿಬ್ಬರ ಮಧ್ಯೆ ಥರ್ಡ್ ಪಾರ್ಟಿ ಸಿಚುಯೇಷನ್ ಕನೆಕ್ಷನ್ ಇದೆ. ಅಂದರೆ ಥರ್ಡ್ ಪರ್ಸನ್ ಅಥವಾ ಥರ್ಡ್ ಪಾರ್ಟಿ ಸಿಚುಯೇಷನ್. ಸೊ ಏನೇ ಆಗಿರ್ಬೋದು, ಫ್ಯಾಮಿಲಿ, ಫ್ರೆಂಡ್ಸು, ಸೊಸೈಟಿ ಪ್ರಾಬ್ಲಮ್ಸ್, ಈಗೋ ಇಶ್ಯೂಸು, ಹೆಲ್ತು, ಮೆಂಟಲ್ ಪ್ರಾಬ್ಲಮ್ಸು, ಕೆರಿಯರು, ಫೈನಾನ್ಷಿಯಲ್, ಎನಿ ಅಬೌಟ್. ಸೊ ಯಾವುದಾದ್ರೂ ಇರಲಿ, ಏನೋ ಒಂದು ಥರ್ಡ್ ಪಾರ್ಟಿ ಸಿಚುಯೇಷನ್ ಅಥವಾ ಪರ್ಸನ್ ಆದರೂ ಆಗಿರ್ಬೋದು, ಅಥವಾ ಇನ್ಕ್ಲೂಡಿಂಗ್ ಸಿಚುಯೇಷನ್ಸ್ ಆದರೂ ಆಗಿರ್ಬೋದು, ಅಥವಾ ಫ್ರೆಂಡ್ಸು, ಫ್ಯಾಮಿಲಿ, ಸೊಸೈಟಿ, ಈಗೋ ಇಶ್ಯೂಸು, ಅಥವಾ ನಿಮ್ಮ ಪರ್ಸನ್ನಿಂದನೇ ಏನಾದರೂ ಪ್ರಾಬ್ಲಮ್ ಆಗಿರ್ಬೋದು. ಸೊ ಈ ಒಂದು ಸಿಚುಯೇಷನ್ನಿಂದ ನಿಮ್ಮಿಬ್ಬರಿಗೂ ಹಾರ್ಟ್ ಬ್ರೇಕ್ ಅನ್ನೋದಾಗಿದೆ. ಸೊ ಸಪ್ರೇಷನಲ್ಲಿದ್ದೀರಾ. ಬಟ್ ಅದೇ ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ಅವರು ಏನಾದರೂ ಬದಲಾಗಿ ಬರ್ತಾರೆ, ಚೇಂಜಸ್ ಆಗಿ ಬರ್ತಾರಂತ ಇನ್ನೂ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರ. ಸೊ ಅದಕ್ಕೆ ನೀವು ಯಾವುದೇ ಆ್ಯಕ್ಷನ್ ತಗೊತಾ ಇಲ್ಲ, ಸೈಲೆಂಟಾಗಿದ್ದೀರಾ, ವಿತೌಟ್ ಆ್ಯಕ್ಷನ್ನು. ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ಏನಾದರೂ ನಿಮ್ಗೆ ರಿಪ್ಲೈ ಕೊಟ್ಟರೆ ಈ ಒಂದು ಕನೆಕ್ಷನ್ನ ಮುಂದೆ ಸಾಗಿಸ್ಬೋದು ಅಂತ ಇದ್ದೀರಾ. ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿಗೋಸ್ಕರ ಯಾವ ರೀತಿ ಆ್ಯಕ್ಷನ್ ತೊಗೊಬೇಕು ಅಂದ್ಕೊಂಡಿದ್ದಾರೆ. ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿಗೋಸ್ಕರ ನೆಕ್ಸ್ಟ್ ಏನು ಆ್ಯಕ್ಷನ್ ತೊಗೊಬೇಕು ಅಂದ್ಕೊಂಡಿದ್ದಾರೆ. ಓಕೆ, ಏಸ್ ಆಫ್ ಪೆಂಟಿಕಲ್ಸ್ ಬಂದಿರೋದನ್ನ ನೀವೇನು ಆ್ಯಕ್ಷನ್ ತೊಗೊಬೇಕು ಅಂದ್ಕೊಂಡಿದ್ರೆ ಗೊತ್ತಾ. ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ಬಳಿ ಇನ್ನೊಂದು ಸಾರಿ ಆದರೂ ಮಾತಾಡಿ ಅವ್ರ ಮನಸ್ಸಲ್ಲಿ ಏನಿದೆ ನಿರ್ಧಾರ ತಿಳ್ಕೊಬೇಕಂತ ನೀವಿದ್ದೀರಾ. ಏಸ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ನೋಡಿ, ಪೆಂಟಿಕಲ್ನ ಅವ್ರು ಕೊಡ್ತಾಯಿದ್ರ ಅಂದರೆ ಜಸ್ಟ್ ಇದೊಂದು ಕಾರ್ಡ್, ಒಂದು ಮೀನಿಂಗ್ ಅಷ್ಟೇ. ಅಂದರೆ ನೀವು ನಿಮ್ಮ ಮನಸ್ಸಲ್ಲಿರೋ ಮಾತನ್ನು ಅಂದರೆ ನೀವು ಫೈನಲಾಗಿ ಅವ್ರನ್ನ ಕೇಳಲಿಕ್ಕೆ ಇಷ್ಟಪಡ್ತಾಯಿದ್ರ. ನಿಮ್ಗೆ ಇಷ್ಟೊತ್ತು ಟ್ರೈ ಮಾಡಿ ಸಾಕಾಗಿದೆ. ನೆಕ್ಸ್ಟ್ ಆ್ಯಕ್ಷನ್ ಏನು ತೊಗೊತೀರ ಅಂದರೆ ಇನ್ನೊಂದು ಸಾರಿ ಟ್ರೈ ಮಾಡ್ತೀರಾ. ಅಂದರೆ ಒಂದು ನಂಬಿಕೆಯಿಂದ ಇದ್ದೀರಾ, ಇವತ್ತಲ್ಲ ನಾಳೆ ಚೇಂಜ್ ಆಗ್ತಾರಂತ ಅಷ್ಟೇ. ಸೊ ಅಂದರೆ ಅವ್ರ ಹತ್ರ ಫೈನಲಾಗಿ ಮಾತಾಡಬೇಕು ಅಂತ ಇದ್ದೀರಾ ಅಷ್ಟೇ.
ಏನು ಈ ಕನೆಕ್ಷನ್ ಹೇಗೆ ಈ ಥರ ಪೇಯ್ನ್ ನಾನು ಅನುಭವಿಸೋಕ್ಕಾಗೋದಿಲ್ಲ, ಇದನ್ನ ಡೆಡ್ ಎಂಡ್ ಫುಲ್ ಸ್ಟಾಪ್ ಕೊಡಬೇಕಂತ ಒಂದು ನಿರ್ಧಾರ ಮಾಡ್ಕೊಂಡಿದ್ದೀರ. ಸೊ ಅದು ನೋಡುವಂಥ ನನ್ನ ವ್ಯೂವರ್ಸ್, ಅವ್ರ ಮನಸ್ಸು ಪ್ರೀತಿಸೋಂಥ ವ್ಯಕ್ತಿ ನನ್ನ ವ್ಯೂವರ್ಸ್ಗೋಸ್ಕರ ಏನು ಆ್ಯಕ್ಷನ್ ತಗೊತಾರೆ, ನೆಕ್ಸ್ಟ್ ಆ್ಯಕ್ಷನ್ ಏನು ತಗೊತಾರೆ. ನೋಡುವಂಥ ನನ್ನ ವ್ಯೂವರ್ಸ್ಗೋಸ್ಕರ ಅವ್ರ ಮನಸ್ಸು ಪ್ರೀತಿಸೋಂಥ ವ್ಯಕ್ತಿ ನೆಕ್ಸ್ಟ್ ಆ್ಯಕ್ಷನ್ ಏನು ತಗೊತಾರೆ ನೋಡಿ. ನಿಮ್ಮ ಮನಸ್ಸು ಪ್ರೀತಿಸೋಂಥ ವ್ಯಕ್ತಿ ನೆಕ್ಸ್ಟ್ ಆ್ಯಕ್ಷನ್ ಏನು ತಗೊತಾರೆ ಅಂದರೆ ಅವ್ರ ಆ್ಯಕ್ಷನ್ ತಗೊಳ್ಲಿಕ್ಕೆ ರೆಡಿ ಇಲ್ಲ. ಎಂಪ್ರೆಸ್ ಕಾರ್ಡ್ ಬಂದಿರೋದ್ರಿಂದ ನಿಧಾನವಾಗಿ ಇನ್ನೂ ತಾಳ್ಮೆಯಿಂದ ಯೋಚನೆ ಮಾಡ್ತಾ ಇದ್ದಾರೆ. ನಿಮ್ಮ ಮನಸ್ಸು ಪ್ರೀತಿಸೋಂಥ ವ್ಯಕ್ತಿ ನಿಮ್ಮ ಸೈಡ್ ಆ್ಯಕ್ಷನ್ ಅಂತ ನಾನು ಕೇಳಿದರೆ ರೀಡಿಂಗಲ್ಲಿ. ಸೊ ಅವರು ಇನ್ನೂ ಆ್ಯಕ್ಷನ್ ತಗೊಳಕ್ಕೆ ಯೋಚನೆ ಮಾಡ್ತಾಯಿದ್ದಾರೆ, ನಿಮ್ಮನ್ನು ಮರ್ತಿಲ್ಲ ಅವರು. ನೋಡಿ, ಇನ್ನೂ ಒಂಟಿಯಾಗಿದ್ದಾರೆ ಅಂದರೆ ಥರ್ಡ್ ಪಾರ್ಟಿ ಸಿಚುವೇಷನಲ್ಲಿ ಸಿಕ್ಕಾಕೊಂಡು ಆ ಕಡೆನೂ ಇರೋಕ್ಕಾಗದೆ ನಿಮ್ಮ ಸೈಡು ಇರೋಕ್ಕಾಗದೆ ಒಂಟಿಯಾಗಿ ತುಂಬ ನೋವು ಪಡ್ತಾಯಿದ್ದಾರೆ. ನಿಮ್ಮ ಒಂದು ಫೀಲಿಂಗ್ಸ್ನ ಹುಡುಕ್ತಾ ಇದ್ದಾರೆ. ಅಂದರೆ ನೀವು ಅವ್ರ ಪಕ್ಕದಲ್ಲಿ ಇದ್ದರೆ ಚೆನ್ನಾಗಿತ್ತು. ಸೊ ನಿಮ್ಮ ಮನಸ್ಸು ಪ್ರೀತಿಸ್ತಾರಂಥ ವ್ಯಕ್ತಿ ನಿಮ್ಮನ್ನು ಹುಡುಕ್ತಾ ಇದ್ದಾರೆ. ಬಟ್ ಏನು ಮಾಡೋಕ್ಕಾಗಲ್ಲ, ಥರ್ಡ್ ಪಾರ್ಟಿ ಸಿಚುವೇಷನ್ ಅಟ್ಯಾಚ್ಮೆಂಟು ಡಿಟ್ಯಾಚ್ಮೆಂಟು ಎಲ್ಲ ಆಗಬೇಕು. ನೋಡಿ, ನಿಮ್ಮ ಮನಸ್ಸು ಪ್ರೀತಿಸೋಂಥ ವ್ಯಕ್ತಿಗೋಸ್ಕರ ಎಫರ್ಟ್ಸ್ ಹಾಕಂಗಿದ್ರೆ ಹಾಕಿ. ಅವ್ರು ಕೂಡ ಅಷ್ಟೇ ನಿಮ್ಮ ಒಂದು ಫೀಲಿಂಗ್ಸ್ನ ಅಂದರೆ ನಿಮ್ಮನ್ನು ತುಂಬ ನೆನ್ಪು ಮಾಡ್ಕೊತಾ ಇದ್ದಾರೆ ಅಂತ ಹೇಳ್ಬೋದು. ನೋಡುವಂಥ ನನ್ನ ವ್ಯೂವರ್ಸ್ನ ಅವ್ರ ಮನಸ್ಸು ಪ್ರೀತಿಸ್ತಾರಂಥ ವ್ಯಕ್ತಿ ತುಂಬ ನೆನ್ಪು ಮಾಡ್ಕೊತಿದ್ದಾರೆ. ನೋಡುವಂಥ ನನ್ನ ವ್ಯೂವರ್ಸ್ನ ಅವ್ರ ಮನಸ್ಸು ಪ್ರೀತಿಸ್ತಾರಂಥ ವ್ಯಕ್ತಿ ತುಂಬ ನೆನ್ಪು ಮಾಡ್ಕೊತಿದ್ದಾರೆ. ಓಕೆ, ನೆನ್ಪು ಮಾಡ್ಕೊತಿದ್ದಾರೆ ಅಂದರೆ ಮಾಡ್ಕೊತಿದ್ದಾರೆ. ಪೇಜ್ ಆಫ್ ಕಪ್ಸ್ ಬಂದಿರೋದ್ರಿಂದ ನಿಮ್ಮ ಒಂದು ನೆನಪು ಅವರ ಮನಸ್ಸಲ್ಲಿದೆ, ನಿಮ್ಮನ್ನು ಮರ್ತಿಲ್ಲ. ಪೇಜ್ ಆಫ್ ಕಪ್ಸ್ ಅಂದರೆ ಮನಸ್ಸಲ್ಲಿರೋ ಮಾತಂತ ಅರ್ಥ. ಇದ್ರ ಮೀನಿಂಗ್ ಏನಂದರೆ ಅವ್ರ ಮನಸ್ಸಲ್ಲಿ ನೀವು ಇನ್ನಿದ್ದೀರ. ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿ ಅವ್ರ ಮನಸ್ಸು ಪ್ರೀತಿಸ್ತಾರಂಥ ವ್ಯಕ್ತಿ ಇದ್ದಾರೆ. ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿ ಅವ್ರ ಮನಸ್ಸು ಪ್ರೀತಿಸ್ತಾರಂಥ ವ್ಯಕ್ತಿ ಇದ್ದಾರೆ. ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿ ಅವ್ರ ಮನಸ್ಸು ಪ್ರೀತಿಸ್ತಾರಂಥ ವ್ಯಕ್ತಿ ಇದ್ದಾರೆ. ನಿಮ್ಮ ಮನಸ್ಸಲ್ಲಿ ಯಾರಿದ್ದಾರೆ ನೋಡಿ, ಆ ಪ್ರೀತಿಸ್ತಾರಂಥ ವ್ಯಕ್ತಿ ಇದ್ದಾರೆ ಅಂದರೆ ಇದ್ದಾರೆ. ಅವ್ರ ಬಗ್ಗೆನೇ ಕಂಟಿನ್ಯೂಸ್ ಆಗಿ ಯೋಚನೆ ಮಾಡ್ತಿರೋದು. ನಿಮಗಿರೋ ಒನ್ ಆ್ಯಂಡ್ ಓನ್ಲಿ ಒಂದು ಪ್ರಾಬ್ಲಮ್ ಅಂದರೆ ನೀವು ಯಾವುದೇ ಒಂದು ವಿಚಾರನ ಅಷ್ಟೊಂದು ಸೀರಿಯಸ್ ಆಗಿ ತಗೊಂಡಿದ್ದಿಲ್ಲ, ಯಾವ ಪ್ರಾಬ್ಲಮ್ಸು ಅನುಭವಿಸೋದಿಲ್ಲ, ಯಾವ ಕಷ್ಟಗಳು ನಿಮ್ಗೆ ಅದೊಂದು ಲೆಕ್ಕನೇ ಇಲ್ಲ, ಎಲ್ಲವೂ ಸಾಲ್ವ್ ಮಾಡ್ಕೊತೀರ. ಆದರೆ ನಿಮ್ಗಿರೋ ಅಂಥ ಒಂದೇ ಒಂದು ಪ್ರಾಬ್ಲಮ್ ಏನು ಗೊತ್ತಾ, ನಿಮ್ಮ ಮನಸ್ಸು ಪ್ರೀತಿಸ್ತಾರಂಥ ವ್ಯಕ್ತಿಗೋಸ್ಕರ ತುಂಬ ಯೋಚನೆ ಮಾಡ್ತಿರೋದು. ಅವರು ನಿಮ್ಮ ಮನಸ್ಸಲ್ಲಿ ಇದ್ದಾರೆ ಅಂದರೆ ಇದ್ದಾರೆ, ಅವ್ರಿಗೋಸ್ಕರ ನೀವು ಯೋಚನೆ ಮಾಡ್ತಿರೋದು. ಓಕೆ, ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ಮನಸ್ಸಲ್ಲಿ ನನ್ನ ವ್ಯೂವರ್ಸ್ ಇದ್ದಾರೆ. ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸು ಪ್ರೀತಿಸ್ತಾರಂಥ ವ್ಯಕ್ತಿ ಮನಸ್ಸಲ್ಲಿ ನನ್ನ ವ್ಯೂವರ್ಸ್ ಇದ್ದಾರೆ. ಓಕೆ, ನೋಡಿ, ನಿಮ್ಮ ಮನಸ್ಸು ಪ್ರೀತಿಸ್ತಾರಂಥ ವ್ಯಕ್ತಿ ಮನಸ್ಸಲ್ಲಿ ನೀವು ಇದ್ದೀರಾ. ಬಟ್ ಆದರೆ ಇವಾಗ ಸದ್ಯಕ್ಕೆ ನಿಮಗೆ ಪೇಯ್ನ್ ಕೊಟ್ಟು ಅವರು ಕೂಡ ಪೇಯ್ನ್ ಅನುಭವಿಸ್ತಾ ಇದ್ದಾರೆ. 2 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ 2 ಸಿಚುವೇಷನ್ಸ್ ಇದೆ. ಒಂದು ಥರ್ಡ್ ಪಾರ್ಟಿ ಸಿಚುವೇಷನ್ನು, ಇನ್ನೊಂದು ನೀವು ಎರಡನ್ನೂ ಬ್ಯಾಲೆನ್ಸ್ ಮಾಡ್ತಾಯಿದ್ದಾರೆ. ಅಂದರೆ ಥರ್ಡ್ ಪಾರ್ಟಿ ಸಿಚುವೇಷನ್ ಜೊತೆಗೂ ಅಟ್ಯಾಚಲ್ಲಿದ್ದಾರೆ, ನಿಮ್ಮನ್ನು ನೆನಪಲ್ಲಿ ಇಟ್ಕೊಂಡಿದ್ದಾರೆ. ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ಮರ್ತಿಲ್ಲ. ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ನನ್ನ ವ್ಯೂವರ್ಸ್ ಇನ್ನೂ ನೆನಪಲ್ಲಿ ಇಟ್ಕೊಂಡಿದ್ದಾರೆ. ನನ್ನ ವ್ಯೂವರ್ಸ್ನ ಇನ್ನೂ ನೆನಪಲ್ಲಿ ಇಟ್ಕೊಂಡಿದ್ದಾರೆ. ಓಕೆ, ಅವ್ರ ಮನಸ್ಸಲ್ಲಿ ನೀವು ಇದ್ದೀರಾ. ಬಟ್ ಅದೇ ಅವ್ರ ಮನಸ್ಸಲ್ಲಿ ಏನಿದೆ ಅಂತ ಅವ್ರ ಫೀಲಿಂಗ್ಸ್ ಹೇಳ್ತಿಲ್ಲ, ನೆಕ್ಸ್ಟ್ ಆ್ಯಕ್ಷನ್ ತಗೊತಲ್ಲ. ಕಿಂಗ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಆ್ಯಕ್ಷನ್ ಅನ್ನೋದೇ ಇಲ್ಲ. ನನ್ನ ವ್ಯೂವರ್ಸು ಅವ್ರ ಮನಸ್ಸು ಪ್ರೀತಿಸ್ತಾರಂಥ ವ್ಯಕ್ತಿ ನೆಕ್ಸ್ಟ್ ಆ್ಯಕ್ಷನ್ ಏನು? ನನ್ನ ವ್ಯೂವರ್ಸ್ ಅವ್ರ ಮನಸ್ಸು ಪ್ರೀತಿಸ್ತಾರಂಥ ವ್ಯಕ್ತಿ ನೆಕ್ಸ್ಟ್ ಆ್ಯಕ್ಷನ್ ಏನು? ನನ್ನ ವ್ಯೂವರ್ಸ್ ಅವ್ರ ಮನಸ್ಸು ಪ್ರೀತಿಸ್ತಾರಂಥ ವ್ಯಕ್ತಿ ನೆಕ್ಸ್ಟ್ ಆ್ಯಕ್ಷನ್ ನನ್ನ ವ್ಯೂವರ್ಸ್ ಕಡೆ. ನನ್ನ ವ್ಯೂವರ್ಸ್ ಅವ್ರ ಮನಸ್ಸು ಪ್ರೀತಿಸ್ತಾರಂಥ ವ್ಯಕ್ತಿ ನೆಕ್ಸ್ಟ್ ಆ್ಯಕ್ಷನ್ ನನ್ನ ವ್ಯೂವರ್ಸ್ ಕಡೆ. ನೋಡಿ, ನೆಕ್ಸ್ಟ್ ಆ್ಯಕ್ಷನ್ ಅಂದಿದ ತಕ್ಷಣ ಇದೇ ಬರುತ್ತೆ, 2 ಆಫ್ ಸ್ವಾರ್ಡ್ಸ್. ಸೊ ಇದು ಏನು ಹೇಳುತ್ತಂದರೆ, ಈ ಕಾರ್ಡ್ ಪ್ರಕಾರ ನಿಮ್ಮ ಮನಸ್ಸು ಪ್ರೀತಿಸ್ತಾರಂಥ ವ್ಯಕ್ತಿ ಯಾರಿದ್ದಾರೆ ನೋಡಿ, ಅವ್ರ ಲೈಫಲ್ಲಿ ಥರ್ಡ್ ಪಾರ್ಟಿ ಸಿಚುವೇಷನ್ ಇದೆ. ಅದನ್ನು ಬ್ರೇಕ್ ಮಾಡೋದು ನಿಮ್ಮಿಂದ ಮಾತ್ರ ಸಾಧ್ಯ. ನೀವು ಅವ್ರಿಗೆ ಜಾಸ್ತಿ ಅಟ್ಯಾಚ್ ಆಗಬೇಕು. ಇನ್ನೊಂದು, ನಿಮ್ಮ ಮನಸ್ಸು ಪ್ರೀತಿಸ್ತಾರಂಥ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುವೇಷನ್ ನಿಮ್ಮ ಮನಸ್ಸು ಪ್ರೀತಿಸ್ತಾರಂಥ ವ್ಯಕ್ತಿನ ಬಿಟ್ಬಿಡಬೇಕು. ಸೊ ಎರಡರಲ್ಲಿ ಒಂದು ಆಗಬೇಕು. ಏನು ಗೊತ್ತಾ, ಥರ್ಡ್ ಪಾರ್ಟಿ ಸಿಚುವೇಷನ್ ಇದು ಎಂಡ್ ಆಗಬೇಕು. ಎಂಡ್ ಆಗಿದ ತಕ್ಷಣ ನಿಮ್ಮ ಕಡೆ ಕನೆಕ್ಷನ್ ಬಿಲ್ಡ್ ಆಗುತ್ತೆ. ನನ್ನ ವ್ಯೂವರ್ಸ್ ಕಡೆ ಕನೆಕ್ಷನ್ನು ಬಿಲ್ಡ್ ಆಗುತ್ತೆ. ಮತ್ತು ಅವ್ರ ವ್ಯೂವರ್ಸು ಮತ್ತು ನನ್ನ ವ್ಯೂವರ್ಸು ಮತ್ತು ಅವ್ರ ಮನಸ್ಸು ಪ್ರೀತಿಸ್ತಾರಂಥ ವ್ಯಕ್ತಿ ಇವರಿಬ್ಬರ ಮಧ್ಯೆ ಲವ್ ಕನೆಕ್ಷನ್ ಮತ್ತೆ ಸ್ಟಾರ್ಟ್ ಆಗುತ್ತೆ. ನನ್ನ ವ್ಯೂವರ್ಸು ಮತ್ತು ಅವ್ರ ಮನಸ್ಸು ಪ್ರೀತಿಸ್ತಾರಂಥ ವ್ಯಕ್ತಿ ಮಧ್ಯೆ ಲವ್ ಕನೆಕ್ಷನ್ ಮತ್ತೆ ಸ್ಟಾರ್ಟ್ ಆಗುತ್ತೆ. ಓಕೆ, ಸ್ಟಾರ್ಟ್ ಆಗುತ್ತೆ. ನಿಮ್ಮಿಬ್ಬರ ಮಧ್ಯೆ ಲವ್ ಕನೆಕ್ಷನ್ ಮತ್ತೆ ಸ್ಟಾರ್ಟ್ ಆಗುತ್ತೆ. ನೀವಿಬ್ಬರು ಒಬ್ರಿಗೊಬ್ರು ಮತ್ತೆ ಕಾಂಟ್ಯಾಕ್ಟ್ ಆಗ್ತೀರಾ, ಕಮ್ಯುನಿಕೇಷನ್ ಕೂಡ ಮಾಡ್ಕೊತೀರ. ನಿಮ್ಮ ಜೊತೆ ಕಮ್ಯುನಿಕೇಷನ್ ಮಾಡ್ತಾರೆ ಅಂದರೆ ಮಾಡ್ತಾರೆ. ಓಕೆನಾ?
ನಾನು ವ್ಯೂವರ್ಸ್ನ ಅವ್ರ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿ ಯಾಕೆ ಅವಾಯ್ಡ್ ಮಾಡ್ತಿದ್ರೆ ನನ್ನ ವ್ಯೂವರ್ಸ್ನ ಅವ್ರ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿ ಯಾಕೆ ಅವಾಯ್ಡ್ ಮಾಡ್ತಿದ್ರೆ ನನ್ನ ವ್ಯೂವರ್ಸ್ನ ಅವ್ರ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿ ಯಾಕೆ ಅವಾಯ್ಡ್ ಮಾಡ್ತಿದ್ದಾರೆ ನನ್ನ ವ್ಯೂವರ್ಸ್ನ ಅವ್ರ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿ ಯಾಕೆ ಅವಾಯ್ಡ್ ಮಾಡ್ತಿದ್ದಾರೆ ನೋಡಿ, ನಿಮ್ಮ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿಗೆ ನಿಮ್ಮನ್ನೆಲ್ಲಿ ಕಳ್ಕೊಂಬಿಡ್ತೀನಿ ಅನ್ನೋ ಒಂದು ಭಯ ಇದೆ. ನಿಮಗೂ ಅಷ್ಟೇ, ಅವ್ರನ್ನೆಲ್ಲಿ ಕಳ್ಕೊಂಬಿಡ್ತೀನೋ ಅಂತ ಒಂದು ಭಯ ಇದೆ. ಇಬ್ಬರಿಗೂ ಇಲ್ಲಿ ಭಯ ಅನ್ನೋದು ಜಾಸ್ತಿ ಇದೆ, ಇನ್ಸೆಕ್ಯೂರಿಟಿಯಾಗಿ ಫೀಲ್ ಆಗ್ತಾಯಿದ್ರೆ. ಸೊ ಅದಕ್ಕೆ ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇರೋದು. ನನ್ನ ವ್ಯೂವರ್ಸ್ ಜೊತೆ ಇನ್ನೂ ಯಾಕೆ ನನ್ನ ವ್ಯೂವರ್ಸ್ನ ಅವ್ರ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿ ಯಾಕೆ ಅವಾಯ್ಡ್ ಮಾಡ್ತಿದ್ರೆ ನನ್ನ ವ್ಯೂವರ್ಸ್ನ ಅವ್ರ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿ ಯಾಕೆ ಅವಾಯ್ಡ್ ಮಾಡ್ತಿದ್ರೆ ಫಸ್ಟು ಬಂದು ಭಯ. 7 ಆಫ್ ಕಪ್ಸ್. ನೋಡಿ ಮತ್ತೆ ನಿಮ್ಮ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿಗೆ ಅವ್ರ ಲೈಫಲ್ಲಿ ತುಂಬ ಪ್ರಾಬ್ಲಮ್ಸ್ ಇದೆ. ಫೈನಾನ್ಷಿಯಲ್ಗೆ ಅಂದರೆ ತುಂಬ ದುಡ್ಡಿನ ಅವಶ್ಯಕತೆ ಕೂಡ ತುಂಬ ಜಾಸ್ತಿ ಇದೆ. ಸೊ ಈ ಒಂದು ಎಲ್ಲ ಕಾರಣಗಳಿಂದ ನಿಮ್ಮ ಮನಸ ಪ್ರೀತಿಸೋಂಥ ವ್ಯಕ್ತಿ ಅವ್ರ ಮನಸ್ಸಲ್ಲಿರೋ ಮಾತನ್ನು ನಿಮ್ಗೆ ಹೇಳ್ತಲ್ಲ, ಅದಕ್ಕೋಸ್ಕರ ಅವಾಯ್ಡ್ ಮಾಡ್ತಿದ್ರು ಅಷ್ಟೇ. 7 ಆಫ್ ಕಪ್ಸ್ ಬಂದಿರೋದ್ರಿಂದ ತುಂಬ ಪ್ರಾಬ್ಲಮ್ಸ್ ಕೂಡ ಇದೆ. ಇನ್ನೊಂದು, ನಿಮ್ಮ ಮನಸ ಪ್ರೀತಿಸೋಂಥ ವ್ಯಕ್ತಿಗೆ ಹಣದ ಅವಶ್ಯಕತೆಯೂ ತುಂಬ ಜಾಸ್ತಿ ಇದೆ. ಸೊ ಅದರಿಂದ ನೀವು ಸ್ವಲ್ಪ ಹೆಲ್ಪ್ ಮಾಡಿದರೆ ಚೆನ್ನಾಗಿತ್ತು, ಬಟ್ ನೀವು ಹೆಲ್ಪ್ ಮಾಡೋಕ್ಕೆ ನಿಮಗೆ ಪ್ರಾಬ್ಲಮ್ಸ್ ಇದೆಯಲ್ಲ. ಸೊ ಹಾಗಾಗಿ ನಿಮ್ಮ ಮನಸ ಪ್ರೀತಿಸೋಂಥ ವ್ಯಕ್ತಿಗೆ ಸ್ವಲ್ಪ ಪ್ರಾಬ್ಲಮ್ಸ್ ಇರೋದ್ರಿಂದ ನಿಮ್ಮಿಂದ ಸ್ವಲ್ಪ ದೂರ ಇದ್ದಾರೆ ಅಷ್ಟೇ. ಆದರೆ ಬರ್ತಾರೆ, ನಿಮ್ಮ ಹತ್ರನೇ ಬರ್ತಾರೆ. ಓಕೆನಾ? ನನ್ನ ವ್ಯೂವರ್ಸು ಮತ್ತು ಅವ್ರ ಮನಸ ಪ್ರೀತಿಸೋಂಥ ವ್ಯಕ್ತಿ ರಿಯೂನಿಯನ್ ಯಾವಾಗ ಆಗ್ಬೋದು? ನನ್ನ ವ್ಯೂವರ್ಸು ಮತ್ತು ಅವ್ರ ಮನಸ ಪ್ರೀತಿಸೋಂಥ ವ್ಯಕ್ತಿ ರಿಯೂನಿಯನ್ ಯಾವಾಗ ಆಗ್ಬೋದು? ಸೊ ಆಗುತ್ತೆ ರಿಯೂನಿಯನ್ನು, ಕ್ಲಾರಿಟಿ. ಸೊ ಮ್ಯಾರೇಜೇ ಆಗುತ್ತೆ. ಲವರ್ಸ್ ಆದರೆ ಮದುವೆ ಆಗೋವಂಥಲ್ಲ ದಿನಗಳೆಲ್ಲ ಇದೆ. ಯೂನಿಯನ್ ಕಾರ್ಡು ಅದೇ. ಸೊ ಯೂನಿಯನ್ ಕಾರ್ಡ್ ಇದು ಮತ್ತು ಮ್ಯಾರೇಜ್ ಸೆಲೆಬ್ರೇಷನ್, ರಿಯೂನಿಯನ್, ಹಸ್ಬೆಂಡ್ ಆ್ಯಂಡ್ ವೈಫ್. ಸೊ ಯಾರಾದರೂ ಆಗಿರಲಿ, ಸೊ ಇದು ಒಂದು ನಿಮ್ಮ ಲೈಫಲ್ಲಿ ಚೇಂಜಸ್ ಕಾರ್ಡ್ ಅಂತಲೇ ಹೇಳ್ಬೋದು. ಸೊ ನಿಮ್ಮ ಲೈಫಲ್ಲಿ ಚೇಂಜಸ್ ಆಗುತ್ತೆ. ನಿಮ್ಮ ಮನಸ ಪ್ರೀತಿಸೋಂಥ ವ್ಯಕ್ತಿನೂ ನಿಮ್ಮನ್ನು ಬಿಟ್ಕೊಡೋದಿಲ್ಲ, ನೀವು ಅವ್ರನ್ನ ಬಿಟ್ಕೊಡೋದಿಲ್ಲ, ಇಬ್ಬರು ಅಡ್ಜಸ್ಟ್ ಆಗ್ತೀರ. ಬಟ್ ಅದೇ ನಿಮ್ಮ ಮನಸ ಪ್ರೀತಿಸೋಂಥ ವ್ಯಕ್ತಿ ತಪ್ಪು ಮಾಡಿರೋದಿಲ್ಲಿ. ಸೊ ಅದಕ್ಕೆ ನಿಮ್ಮ ಜೀವನನೇ ಸ್ಪಾಯ್ಲ್ ಆಗಿದೆ ಅಷ್ಟೇ. ನಿಮ್ಮ ಮನಸ ಪ್ರೀತಿಸೋಂಥ ವ್ಯಕ್ತಿ ಯಾವುದಕ್ಕೋಸ್ಕರ ತಪ್ಪು ಮಾಡಿದ್ರೋ, ಅಥವಾ ಯಾವುದೊಂದು ಪರಿಸ್ಥಿತಿಯಿಂದ ಯಾವೊಂದು ಸಿಚುವೇಷನ್ನಿಂದ ತಪ್ಪು ಮಾಡಿದ್ರೋ, ಆ ಸಿಚುವೇಷನ್ಗೆ ಅವರು ರಿಗ್ರೆಟ್ ಫೀಲ್ ಆಗ್ತಾರೆ, ಮತ್ತು ನೋವು ಕೂಡ ಅನುಭವಿಸ್ತಾರೆ, ಪಶ್ಚಾತ್ತಾಪ ಕೂಡ ಪಡ್ತಾರೆ. ಸೊ ಆಮೇಲೆ ಗೊತ್ತಾಗುತ್ತೆ ನಿಮ್ಮ ವ್ಯಾಲ್ಯೂ ಏನಂತ. ಸೊ ಆ ದಿನಗಳು ಹತ್ರದಲ್ಲಿದೆ. ನನ್ನ ವ್ಯೂವರ್ಸ್ ಅವ್ರ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುವೇಷನ್ಗೋಸ್ಕರ ಹೋಗಿದ್ದಕ್ಕೆ ಅವರು ಪ್ರಾಬ್ಲಮ್ಸ್ ಅನುಭವಿಸ್ತಾರ. ನನ್ನ ವ್ಯೂವರ್ಸು ಅವ್ರ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುವೇಷನ್ಗೆ ಹೋಗಿದ್ದಕ್ಕೋಸ್ಕರ ಅವರು ಪ್ರಾಬ್ಲಮ್ಸ್ ಅನುಭವಿಸ್ತಾರ. ನೋಡಿ, ನಿಮ್ಮ ಮನಸ ಪ್ರೀತಿಸೋಂಥ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುವೇಷನ್ಗೆ ಹೋದ್ಮೇಲೆ ಅವ್ರು ಖಂಡಿತ ಪ್ರಾಬ್ಲಮ್ಸ್ ಅನುಭವಿಸ್ತಿದ್ದಾರೆ, ಇವಾಗಲೂ ಅನುಭವಿಸ್ತಿದ್ದಾರೆ. 4 ಆಫ್ ಸಾರ್ಟ್ಸ್ ಬಂದಿರೋದ್ರಿಂದ ಅವ್ರ ಲೈಫಲ್ಲಿ ತುಂಬ ಪ್ರಾಬ್ಲಮ್ಸ್ ಇದೆ. ಅಂದರೆ ಟಯರ್ಡ್ನೆಸ್. ನೋಡಿ, ಇಲ್ಲಿ ಒಬ್ಬ ವ್ಯಕ್ತಿ ತುಂಬ ಹೆಲ್ತ್ ಇಶ್ಯೂಸ್ ಆಗಿ ಟಯರ್ಡಾಗಿ ಮಲ್ಕೊಂಡಿದ್ದಾನೆ. ಬಟ್ ಮಲ್ಕೊಂಡಂದರೆ ಟಯರ್ಡ್ನೆಸ್ ಆಗಿ ಇಲ್ಲಿ ಸ್ಲೀಪಿಂಗ್ ಇದೆ. ಬಟ್ ಆದರೂ 4 ಸಾರ್ಟ್ಸ್ ಅವನ ತಲೆ ಮೇಲೇ ಇದೆ. ಅಂದರೆ 4 ಅಲ್ಲ, 3 ಸಾರ್ಟ್ಸ್ ಮೇಲೆ ಇದೆ, ಕೆಳಗೊಂದು ಸಾರ್ಟ್ ಇದೆ. ಸೊ ಅಂದರೆ ಇದ್ರ ಅರ್ಥ ಏನು ಗೊತ್ತಾ? ಅಂದರೆ ಅವ್ರಿಗೆ ಆ ವ್ಯಕ್ತಿ ತುಂಬ ಫೀಲ್ ಆಗಿ ಟಯರ್ಡ್ ಆಗಿದ್ರೇನೋ ಅವ್ರಿಗೆ ತುಂಬ ಪ್ರಾಬ್ಲಮ್ಸ್ ಇದೆ ಅಂತ ಅರ್ಥ. ಇನ್ನೊಂದು, ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊತಿದ್ರ ಆ ರೀತಿ. ಸೊ ಇವಾಗ ನಿಮ್ಮನ್ನು ನೆನಪು ಮಾಡ್ಕೊತಿದ್ರೆ ಒಂದು. ಇನ್ನೊಂದು, ಥರ್ಡ್ ಪಾರ್ಟಿ ಸಿಚುವೇಷನ್ಗೆ ಹೋಗಿದ್ದಕ್ಕೋಸ್ಕರ ಅವರು ಇವಾಗ ತುಂಬ ಪ್ರಾಬ್ಲಮ್ಸ್ ಅನುಭವಿಸ್ತಾರೆ, ಇನ್ನೂ ಅನುಭವಿಸ್ತಾರೆ ಕೂಡ. ಸೊ ಅದಕ್ಕೆಲ್ಲ ಫುಲ್ ಸ್ಟಾಪ್ ಯಾವಾಗ ಗೊತ್ತಾ? ನಿಮ್ಮ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿ ನಿಮ್ಮಲ್ಲಿ ಸ್ವಲ್ಪ ಲಕ್ ಅನ್ನೋದಿದೆ, ಅದೃಷ್ಟ ಅನ್ನೋದಿದೆ. ಅಂದರೆ ಗೊತ್ತಿಲ್ಲ, ನಿಮ್ಮ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿಗೆ ಎಮೋಷ್ನಲ್ ಆಗಿ, ಫೈನಾನ್ಷಿಯಲಾಗಿ ನೀವು ಸಪೋರ್ಟ್ ಮಾಡ್ತೀರಾ. ಅಂದರೆ ಫೈನಾನ್ಷಿಯಲಾಗಿ ನೀವು ದುಡ್ಡಿನಲ್ಲಿ ಯಾವುದೇ ಥರ ಸಪೋರ್ಟ್ ಮಾಡ್ತಿರೋದ್ರೂ ಪರವಾಗಿಲ್ಲ. ದುಡ್ಡು ಇಟ್ಕೊಂಡೇ ಎಲ್ಲ ಬದುಕೋಕ್ಕಾಗಲ್ಲ. ಇವತ್ತು ದುಡ್ಡಿದ್ದವರು ನಾಳೆ ಬೆಳಗ್ಗೆ ಸತ್ತೋಗ್ತಾರೆ. ಯಾರಿಗೆ ಗೊತ್ತು ಯಾರ ಟೈಮ್ ಹೆಂಗಿರುತ್ತಂತ? ಸೊ ಹಾಗಾಗಿ ಯಾರ ಟೈಮ್ ಹೆಂಗಿರುತ್ತೆ, ಯಾರು ಎಷ್ಟು ದಿನ ಬದುಕಿರ್ತಾರೋ ಗೊತ್ತಿಲ್ಲ. ಯಾರ ಲೈಫ್ ಇವತ್ತು ಅವ್ನು ಚೆನ್ನಾಗಿ ಓದ್ತಾ ಇರ್ತಾನೆ, ನಾಳೆ ನೋಡಿದ್ರೆ ಅವ್ನಿಗೆ ಒಂದು ಒಳ್ಳೆ ಕೆಲಸನೇ ಸಿಗೋದಿಲ್ಲ. ಇವತ್ತು ಯಾರೋ ಅವ್ನು ಚೆನ್ನಾಗಿ ಓದ್ತಾ ಇರಲ್ಲ, ನಾಳೆ ನೋಡಿದ್ರೆ ಅವ್ನಿಗೆ 1 ಲಕ್ಷ 2 ಲಕ್ಷ ರೂಪಾಯಿ ಸಂಬಳನ ಬಿಸ್ನೆಸ್ ಏನೋ ಮಾಡ್ತಾ ಇರ್ತಾನೆ. ಒಬ್ಬ ಸ್ಟೂಡೆಂಟ್ ಟಾಪರ್ ಆಗಿರ್ತಾನೆ, ಅವ್ನು ನೋಡಿದ್ರೆ ನಾಳೆ ಬೆಳಗ್ಗೆ ಏನೋ ಒಂದು ಕೂಲಿ ಕೆಲಸ ಮಾಡ್ಕೊಳಕ್ಕೂ ಅವ್ನ ಪರಿಸ್ಥಿತಿ ಇರಲ್ಲ. ಆ ರೀತಿ ಪರಿಸ್ಥಿತಿ ಇರುತ್ತೆ. ಆದರೆ ಅವ್ನ ಫ್ಯಾಮ್ಲಿ ಪ್ರಾಬ್ಲಮ್ಸಿಂದನೋ ಏನೋ ಒಂದು ಪ್ರಾಬ್ಲಮ್ಸಿಂದ ಅವನ ಸ್ಟಡೀಸ್ ಮಧ್ಯದಲ್ಲೇ ನಿಂತೋಗುತ್ತೆ. ಅಥವಾ ಅದು ಹುಡುಗಾದ್ರೂ ಆಗಿರ್ಬೋದು, ಹುಡುಗಿ ಆದರೂ ಆಗಿರ್ಬೋದು. ಅಥವಾ ಕಾಲೇಜ್ ಓದಲಿಕ್ಕೆ ದುಡ್ಡೇ ಸಿಗೋದಿಲ್ಲ. ಸೊ ಈ ರೀತಿ ತುಂಬ ಪ್ರಾಬ್ಲಮ್ಸ್ ಇರುತ್ತೆ. ಒಬ್ಬನಿಗೆ ಮನೆ ಇರುತ್ತೆ, ಇನ್ನೊಬ್ಬನಿಗೆ ನೆಮ್ಮದಿ ಇರೋದಿಲ್ಲ. ಒಬ್ರಿಗೆ ನೆಮ್ಮದಿ ಇರುತ್ತೆ, ಇನ್ನೊಬ್ರಿಗೆ ಮನೆ ಇರೋದಿಲ್ಲ. ಯಾರನ್ನ ಲೈಫಲ್ಲೇ ಅಷ್ಟೇ, ಪ್ರಕೃತಿನೂ ಅಷ್ಟೇ, ನೇಚರ್ ಕೂಡ ಅಷ್ಟೇ ಇಂಬ್ಯಾಲೆನ್ಸು, ನೀವು ಕೂಡ ಅಷ್ಟೇ ಇಂಬ್ಯಾಲೆನ್ಸು. ಸೊ ಇದೆಲ್ಲ ನಾನು ಏನಕ್ಕೆ ಎಕ್ಸಾಂಪಲ್ಸ್ ಕೊಡ್ತಾ ಇದ್ದೀನಿ. ನಿಮ್ಮ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿ ಕೂಡ ಅಷ್ಟೇ ನಿಮ್ಮ ಲೈಫಲ್ಲಿ ಬಂದಮೇಲೆ
ಅವ್ರ ಲೈಫು ಎಮೋಷ್ನಲ್ ಸಪೋರ್ಟ್ ಅವ್ರಿಗೆ ಸಿಗುತ್ತೆ. ಸೊ ಅವಾಗ ಅವರು ಹ್ಯಾಪಿಯಾಗಿರ್ತಾರೆ, ನೆಮ್ಮದಿಯಾಗಿರ್ತಾರೆ. ಅಂದರೆ ಒಬ್ಬ ವ್ಯಕ್ತಿಗೆ ಬೇಕಾಗಿರೋದು ಮೇಯ್ನ್ ದುಡ್ಡಲ್ಲ, ದುಡ್ಡು ಬೇಕು, ಓಕೆನಾ, ಎಷ್ಟೋ ಅಷ್ಟೇ ಬದುಕ್ಲಿಕ್ಕೆ ಬೇಕು ಅಷ್ಟೇ, ಓಕೆನಾ. ಈಗ ಒಂದು ಬಟ್ಟೆ ತೊಗೊಳ್ಲಿಕ್ಕೋ, ಒಂದು ಮನೆ ಕಟ್ಟಲಿಕ್ಕೋ, ಸೊ ಗುಡಿಸ್ಲಲ್ಲಿದ್ದವರು ಬದುಕ್ತಾರೆ, ಅರಮನೆಯಲ್ಲಿದ್ದವರು ಬದುಕ್ತಾರೆ, ಎಲ್ಲರೂ ಬದುಕೋದೆ, ಓಕೆನಾ. ಸೊ ನಿಮಗೆ ದೇವರು ಎಷ್ಟೋ ಅಷ್ಟು ಕೊಟ್ಟಿದ್ದಾನಲ್ವಾ, ಸೊ ಹಂಗೆ ನಿಮ್ಮ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿ ನಿಮಗೆ ಸಿಕ್ಕಿದ್ರೆ ನಿಮ್ಮ ಲೈಫು ಇರುತ್ತೆ. ಇನ್ನು ನಿಮ್ಮ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿ ಕೂಡ ಅಷ್ಟೇ, ಅವ್ರು ನಿಮ್ಮನ್ನು ಪ್ರೀತಿ ಮಾಡಿದ್ದಕ್ಕೋಸ್ಕರ, ಅಂದರೆ ನೀವು ಅವ್ರನ್ನ ಪ್ರೀತಿ ಮಾಡಿದರೆ, ಅವರು ಪ್ರೀತಿ ಮಾಡಿದರೆ, ಮ್ಯೂಚುವಲ್ ಆಗಿರೋದ್ರಿಂದ ನೀವು ಅವ್ರನ್ನ ಮದುವೆ ಆದರೆ, ಅಥವಾ ನೀವಿಬ್ಬರು ರಿಯೂನಿಯನ್ ಆದರೆ, ನೀವಿಬ್ಬರು ಒಟ್ಟಿಗೆ ಲೈಫ್ ಲಾಂಗ್ ಜೀವನದಲ್ಲಿ ಚೆನ್ನಾಗಿದ್ರೆ, ಸೊ ನಿಮ್ಮ ಲೈಫ್ ಕೂಡ ಚೆನ್ನಾಗಿರುತ್ತೆ. ಅದೇ ನಿಮ್ಮ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿ ನಿಮಗೆ ಮೋಸ ಮಾಡಿ, ನಿಮ್ಮನ್ನು ನೀವು ಡೈಲಿ ಹತ್ಕೊಂಡು ಸುರ್ಕೊಂಡು ಕಣ್ಣೀರಿಡ್ತಾ ನಿಮ್ಮ ಜೀವನ ಕಳೀತಾರೆ, ದೇವರು ಅವ್ರ ಜೀವನ ಚೆನ್ನಾಗಿರ್ತಾನ? ಅಥವಾ ಒಂದು ವೇಳೆ ಅವ್ರು ಚೆನ್ನಾಗಿದ್ರೂ ಇವತ್ತು ನಿಮಗೆ ಮಾಡಿದ್ದಂಥ ಕರ್ಮ ಶಿಕ್ಷೆಗೆ ನಾಳೆ ಬೆಳಗ್ಗೆ ಅವರು ಪ್ರತಿಫಲ ಅನುಭವಿಸ್ತಾರೆ ಅಲ್ವಾ. ಇವಾಗ ನಮ್ಗೆ ಯಾರೋ ರೋಡಲ್ಲಿ ಹೋಗ್ತಾ ಇರ್ತಾರೆ, ನಾವು ಇವತ್ತು ಅವ್ರಿಗೆ ಹೆಲ್ಪ್ ಮಾಡೋದಿಲ್ಲ ಅಂದರೆ ಜಸ್ಟ್ ಇವೆಲ್ಲ ಎಕ್ಸಾಂಪಲ್ಸ್ ಅಷ್ಟೇ. ಇವತ್ತೊಬ್ಬರು ಕಷ್ಟದಲ್ಲಿದ್ದಾರೆ, ಸೊ ಕಷ್ಟದಲ್ಲಿದ್ದಾರೆ, ನಾವು ಹೆಲ್ಪ್ ಮಾಡಲಿಲ್ಲ, ಸೊ ನಾಳೆ ಬೆಳಗ್ಗೆ ಆ ಕಷ್ಟ ನಮಗೆ ಬರ್ಬೋದು, ಯಾರಿಗೆ ಗೊತ್ತು. ಸೊ ಹಂಗೆ ಇದು ನೀವು ಈಗ ಪ್ರತಿಯೊಬ್ಬರಿಗೂ ಹೆಲ್ಪ್ ಮಾಡಿ ಅಂತ ನಾನು ಹೇಳ್ತಿಲ್ಲ, ಬಟ್ ಆದರೆ ಕರ್ಮ ಯಾರನ್ನೂ ಬಿಡೋದಿಲ್ಲ. ಇವತ್ತು ನಿಮಗೆ ಮೋಸ ಆಗಿದ್ರೆ ನಾಳೆ ಅವ್ರಿಗೂ ಮೋಸ ಆಗ್ಬೋದು, ಆ ರೀತಿ ಹೇಳ್ತಾರೆ ಅದಷ್ಟೇ. ಸೊ ನಿಮ್ಮ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿ ನಿಮ್ಮನ್ನು ಒಪ್ಕೊಂಡ್ರೆ ಅವ್ರ ಲೈಫ್ ಲಾಂಗ್ ಎಲ್ಲ ಚೆನ್ನಾಗಿರುತ್ತೆ. ಅವ್ರಿಗೆ ಬೇಕಾಗಿರೋದು ನಿಜವಾದ ಪ್ರೀತಿ ನೀವು ಕೊಡ್ಲಿಕ್ಕೆ ರೆಡಿ ಇದ್ದೀರಾ. ಆಲ್ರೆಡಿ ಅವ್ರನ್ನ ತುಂಬ ಪ್ರೀತಿ ಮಾಡ್ತಾಯಿದ್ರು, ಥರ್ಡ್ ಪಾರ್ಟಿ ಸಿಚುವೇಶನ್ ಇದೆ ಅಂತ ಗೊತ್ತಾದ ಮೇಲೂ ನೀವು ಅವ್ರನ್ನ ಪ್ರೀತಿ ಮಾಡ್ತಾಯಿದ್ರೆ ನಂಬಲೇಬೇಕು. ಸೊ ಹಾಗೆ ಓಕೆ, ನನ್ನ ವ್ಯೂವರ್ಸು ಅವರು ಮನಸ ಪ್ರೀತಿಸ್ತಾರಂಥ ವ್ಯಕ್ತಿನ ಫರ್ಗಿವ್ನೆಸ್ ಮಾಡ್ತಾರ, ಥರ್ಡ್ ಪಾರ್ಟಿ ಸಿಚುವೇಶನ್ ಬಿಟ್ಟು ಬಂದರೆ ಕ್ಷಮಿಸ್ತಾರ. ನನ್ನ ವ್ಯೂವರ್ಸು ಅವ್ರ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿನ ಬಿಟ್ಟು ಬಂದರೆ ಫರ್ಗಿವ್ನೆಸ್ ಮಾಡ್ತಾರ. ನನ್ನ ವ್ಯೂವರ್ಸು ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುವೇಶನ್ನ ಬಿಟ್ಟು ಬಂದರೆ ನನ್ನ ವ್ಯೂವರ್ಸ್ ಫರ್ಗಿವ್ ಮಾಡ್ತಾರ. ನೋಡಿ, ನೀವು ಥರ್ಡ್ ಪಾರ್ಟಿ ಸಿಚುವೇಶನ್ ಬಂದ್ರೂ ಫರ್ಗಿವ್ ಮಾಡ್ತೀರಂದರೆ ಫರ್ಗಿವ್ ಮಾಡಲ್ಲ, ನೀವು ಕ್ಷಮಿಸಲ್ಲ. ಬಟ್ ಆದರೆ ಅವ್ರಿಗೆ ಮತ್ತೆ ಕಾಲಾವಕಾಶ ಕೊಟ್ಟು ನೋಡ್ತೀರ. 8 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಅಷ್ಟು ಬೇಗ ನೀವು ನಿಮ್ಮ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿ ನಿಮ್ಮ ಲೈಫಲ್ಲಿ ಬಂದಿದ್ದ ತಕ್ಷಣ ನೀವು ಕ್ಷಮಿಸಕ್ಕೆ ನೀವೇನು ರೆಡಿ ಇಲ್ಲ ಅಲ್ವಾ. ಅವ್ರನ್ನ ನಿಜವಾಗ್ಲೂ ಪ್ರೀತಿ ಮಾಡಿರೋದ್ರಿಂದ ಅವ್ರ ಲೈಫು ಮೋಸ ಆಗಬಾರ್ದು, ನಿಮ್ಮ ಲೈಫು ಮೋಸ ಆಗಬಾರ್ದು ಅಂತ ಸ್ವಲ್ಪ ಕಾಲ ಟೈಮ್ ಕೊಡ್ತೀರ, ಆಮೇಲಾದರೂ ಸರಿ ಹೋಗ್ತಾರ ಅಂತ. ಸೊ ಹಾಗೆ ಕ್ಷಮಿಸಕ್ಕೆ ನೀವು ರೆಡಿ ಇಲ್ಲ ಬಿಡಿ, ಕಾಂಪ್ರಮೈಸ್ ಆಗ್ತೀರ ಅಷ್ಟೇ ಹೊರತು ಕ್ಷಮಿಸಕ್ಕೆ ಮಾತ್ರ ನೀವು ರೆಡಿ ಇಲ್ಲ, ನೀವು ಕ್ಷಮಿಸೋದು ಇಲ್ಲ. ಓಕೆ, ನನ್ನ ವ್ಯೂವರ್ಸು ಮತ್ತು ಅವ್ರ ಮನಸ ಪ್ರೀತಿಸೋಂಥ ವ್ಯಕ್ತಿ ಫ್ಯೂಚರ್ ಲೈಫ್ ಹೇಗಿರುತ್ತೆ, ನನ್ನ ವ್ಯೂವರ್ಸು ಮತ್ತು ಅವ್ರ ಮನಸ ಪ್ರೀತಿಸೋಂಥ ವ್ಯಕ್ತಿ ಫ್ಯೂಚರ್ ಲೈಫ್ ಹೇಗಿರುತ್ತೆ. ಓಕೆ, ಫ್ಯೂಚರ್ ಲೈಫು ಚೆನ್ನಾಗಿರುತ್ತೆ, ಸೆಲೆಬ್ರೇಷನ್ನಾಗೆ ಇರುತ್ತೆ. ಬಟ್ ಇನ್ನೊಂದು ಪ್ರಾಬ್ಲಮ್ ಇದೆ, ಏನು ಗೊತ್ತಾ, ಫ್ಯೂಚರ್ ಲೈಫು ಸೆಲೆಬ್ರೇಷನಲ್ಲಿ ಚೆನ್ನಾಗಿರುತ್ತೆ. ಬಟ್ ಇನ್ನೊಂದು ಪ್ರಾಬ್ಲಮ್ ಏನು ಗೊತ್ತಾ, ಕ್ವೀನ್ ಆಫ್ ಪಾಂಡ್ಸ್ ಬಂದ್ರಿಂದ ಸ್ವಲ್ಪ ಕಮ್ಯಾಂಡಿಂಗ್ ನೇಚರ್ ಇರುತ್ತೆ. ನಿಮ್ಮ ಮನಸ ಪ್ರೀತಿಸೋ ಅಂಥ ವ್ಯಕ್ತಿಗಾದರೂ ಇರ್ಬೋದು ಅಥವಾ ನಿಮ್ಗಾದ್ರೂ ಇರ್ಬೋದು. ಆ ವಾದ ಮಾಡೋದು ಜಾಸ್ತಿ ಆಗುತ್ತೆ, ಆರ್ಗ್ಯುಮೆಂಟ್ಸು, ಕ್ಲ್ಯಾಶಸ್ಸು, ಈಗೋ ಇಶ್ಯೂಸು ಮತ್ತು ನೆಗೆಟಿವ್ ಫೀಲಿಂಗ್ಸು. ಸೊ ಇದೆಲ್ಲ ಜಾಸ್ತಿ ಆಗುತ್ತೆ. ಡೌಟು, ಒಬ್ಬರ ಮೇಲೆ ಒಬ್ರಿಗೆ ಡೌಟು, ಸಂಶಯ, ಸೊ ಇದೆಲ್ಲ ಇರುತ್ತೆ. ಬಟ್ ಆದ್ರೂ ನಿಮ್ಮಿಬ್ಬರ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿರುತ್ತೆ. ನನ್ನ ವ್ಯೂವರ್ಸು ಮತ್ತು ಅವ್ರ ಮನಸ ಪ್ರೀತಿಸೋಂಥ ವ್ಯಕ್ತಿಗೆ ಫ್ಯೂಚರ್ ಸಿಚುವೇಶನ್ ಯಾವ ರೀತಿ ಇರುತ್ತೆ. ಓಕೆ, ಫ್ಯೂಚರ್ ಸಿಚುವೇಶನ್ ಚೆನ್ನಾಗೇ ಇರುತ್ತೆ. ಬಟ್ ಆದರೆ ಪ್ರಾಬ್ಲಮ್ಸ್ ಮಾತ್ರ ಕಾಮನ್. ನಿಮ್ಮಿಬ್ಬರ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಎಲ್ಲ ಚೆನ್ನಾಗಿರುತ್ತೆ, ನೀವಿಬ್ಬರು ಚೆನ್ನಾಗಿರ್ತೀರ. ಬಟ್ ಒಂದು ವಿಚಾರ ಏನು ಗೊತ್ತಾ, ಪ್ರಾಬ್ಲಮ್ಸ್ ಮಾತ್ರ ಇರುತ್ತೆ. ಬಟ್ ಅದೇ ಪ್ರಾಬ್ಲಮ್ಸ್ ಯಾಕೆ ಬರುತ್ತಂದರೆ ಅದಕ್ಕೂ ರೀಸನ್ ಹೇಳ್ತೀನಿ. ಮತ್ತೆ ಥರ್ಡ್ ಪಾರ್ಟಿ ಸಿಚುವೇಶನ್ ನಿಮ್ಮ ಲೈಫಲ್ಲಿ ಎಂಟ್ರಿ ಕೊಡ್ಬೋದು, ಅದೇ ಒಂದೇ ಪ್ರಾಬ್ಲಮ್ಮು. ಥರ್ಡ್ ಪಾರ್ಟಿ ಸಿಚುವೇಶನ್ ಮತ್ತೆ ನಿಮ್ಮ ಲೈಫಲ್ಲಿ ಪ್ರಾಬ್ಲಮ್ ಕೊಡ್ಬೋದು. ಸೊ ಅದೇ ನಿಮಗೆ ಮತ್ತೆ ಪ್ರಾಬ್ಲಮ್ ತರ್ಬೋದು ಅಷ್ಟೇ ಹೊರತು ಇಲ್ಲಿ ನೈಟ್ ಆಫ್ ಕಪ್ಸ್ ಬಂದಿರೋದ್ರಿಂದ ಮತ್ತೆ ಸ್ಲೋ ಆಗ್ತಾಯಿದೆ ಎನರ್ಜಿ. ಸೊ ಸ್ಲೋ ಯಾಕೆ ಎನರ್ಜಿ ಆಗ್ತದೆ ಅಂದರೆ ಮತ್ತೆ ಏನಾದರೂ ಥರ್ಡ್ ಪಾರ್ಟಿ ಸಿಚುವೇಶನ್ಸ್ ಪ್ರಾಬ್ಲಮ್ಸ್ ಬರುತ್ತೆ. ಅದು ಪರ್ಸನ್ ಆದರೂ ಆಗಿರ್ಬೋದು, ಇನ್ಕ್ಲೂಡಿಂಗ್ ನಿಮ್ಮೊಂದು ಸಮಸ್ಯೆಗಳಾದರೂ ಆಗಿರ್ಬೋದು. ಸೊ ಅದು ಮತ್ತೆ ಬರುತ್ತೆ. ಸೊ ಆ ಒಂದು ಪ್ರಾಬ್ಲಮ್ಸ್ನಿಂದನೇ ನಿಮ್ಮಿಬ್ಬರ ಮಧ್ಯೆ ಕ್ಲಾಶಸ್, ಆರ್ಗ್ಯುಮೆಂಟ್ ಆಗೋದು ಬಿಟ್ಟರೆ ಇನ್ನೇನು ವಿಚಾರ ಇಲ್ಲ. ನೋಡುವಂಥ ನನ್ನ ವ್ಯೂವರ್ಸ್ಗೆ ಏಂಜಲ್ ಗೈಡೆನ್ಸ್ ಏನು, ನೋಡಿ, ಪ್ರೀತಿ ಸಿಗೋದು ಒಂದೇ ಸರಿನೇ. ಪ್ರೀತಿಸಿದ ವ್ಯಕ್ತಿನ ಮರೆಯೋಕ್ಕಾಗಲ್ಲ, ಕಷ್ಟಪಟ್ಟು ನೋವಿನಿಂದ ಇರೋಕ್ಕಾಗಲ್ಲ. ಸೊ ಹಾಗಾಗಿ ಏನೋ ಒಂದು ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡಿಕೊಂಡು ಅವ್ರು ಬಂದರೆ ನಿಮ್ಮ ಲೈಫಲ್ಲಿ ಮತ್ತೆ ಅವ್ರಿಗೆ ಹೇಳ್ಬೇಡಿ ಕ್ಷಮಿಸ್ತಾ ಇದ್ದೀನಿ ಅಂತ. ನಿಮ್ಮ ಲೈಫನ್ನ ಅಡ್ಜಸ್ಟ್ ಮಾಡಿಕೊಂಡು ನಿಮ್ಮ ಜೀವನನ ಮುಂದುವರಿಸಿ ಅಷ್ಟೆ.
ಯಾಕೆ ಒಬ್ಬರೇ ಜೀವನದಲ್ಲಿ ಕಷ್ಟಪಟ್ಟು ಅವ್ರಿಗೋಸ್ಕರ ಕೆಲಸ ದುಡ್ಡು ಎಲ್ಲವನ್ನು ಕಳ್ಕೊಂಡು ಮನಸ್ಸನ್ನು ನೆಮ್ಮದಿನ ಹಾಳು ಮಾಡಿಕೊಂಡು ಜೀವನ ಪೂರ್ತಿ ಯಾಕೆ ಹಾಳು ಮಾಡ್ಕೊತೀರ? ಯಾರೋ ಒಬ್ಬರು ತಪ್ಪು ಮಾಡ್ತಾರಂತ ನೀವು ತಪ್ಪು ಮಾಡೋಕ್ಕಾಗುತ್ತಾ? ಆಗಲ್ವಲ್ಲ. ಅಷ್ಟೆ. ಟೇಕ್ ಆ್ಯಕ್ಷನ್. ನೋಡಿ, ನಿಮ್ಮ ಮನಸ ಪ್ರೀತಿಸೋ ಅಂಥ ವ್ಯಕ್ತಿ ನಿಮ್ಗೆ ಬೇಕಾದರೆ ಆ್ಯಕ್ಷನ್ ತಗೊಳ್ಳಿ. ಮತ್ತು ಇನ್ನೊಂದು, ನಿಮ್ಮ ಲೈಫಲ್ಲಿ ಮಾಡಬೇಕಾಗಿರೋಂಥ ಸ್ವಂತ ಕೆಲಸಗಳನ್ನೆಲ್ಲ ನಿಲ್ಲಿಸ್ಬಿಟ್ಟಿದ್ದೀರ, ಟೇಕ್ ಆ್ಯಕ್ಷನ್. ಸೊ ಅದು ನಿಮ್ಮ ಲೈಫಲ್ಲಿ ಏನಾದರೂ ಆಗಿರ್ಬೋದು, ಪರ್ಸ್ನಲ್ ಗೋಲ್ಸ್ ಆಗಿರ್ಬೋದು ಅಥವಾ ಇನ್ಕಂಪ್ಲೀಟ್ ವರ್ಕ್ಸ್ ಆಗಿರ್ಬೋದು, ಅದೆಲ್ಲ ಕಂಪ್ಲೀಟ್ ಮಾಡಿ. ಒಬ್ಬ ವ್ಯಕ್ತಿಗೋಸ್ಕರ ನಿಮ್ಮ ಜೀವನನ ನೀವು ಸ್ಟಾಪ್ ಮಾಡೋದು ಟೈಮೆಲ್ಲ ವೇಸ್ಟ್ ಆಗುತ್ತೆ ಅಲ್ವಾ? ಮತ್ತು ನೀವು ಏನಾದರೂ ವರ್ಕ್ ಮಾಡಬೇಕಂದ್ರೆ ನಿಮ್ಗೆ ಮತ್ತೆ ಟೈಮ್ ಸಿಗೋದಿಲ್ವಲ್ಲ, ಅದಕ್ಕೆ ಟೇಕ್ ಆ್ಯಕ್ಷನ್ ಅಂತ ಬರ್ತಾಯಿದೆ. ಸೊ ನೋಡಿ ಅಷ್ಟೇ, ಯಾರಿಗೋಸ್ಕರನೂ ಜೀವನ ನಿಲ್ಲೋದಿಲ್ಲ, ಟೈಮ್ ಮಾತ್ರ ಮೂವ್ ಆನ್ ಆಗ್ತಾ ಇರುತ್ತೆ. ಹಾಗೆ ನಾನು ಹಾಗಂತೇಳಿ ದುಃಖ ಪಡೋದು ನಿಲ್ಲಿಸಿ ಅಂತ ಹೇಳ್ತಾಯಿಲ್ಲ, ದುಃಖ ಪಟ್ರೂ ಪರವಾಗಿಲ್ಲ, ನಿಮ್ಮ ಕೆಲಸಗಳನ್ನ ನೀವು ಕಂಪ್ಲೀಟ್ ಮಾಡ್ಕೊಳ್ಳಿ, ನಿಮ್ಮ ಜೀವನದಲ್ಲಿ ನೀವು ಅಭಿವೃದ್ಧಿ ಆಗ್ತೀರ. ಸೊ ಈ ರೀಡಿಂಗ್ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಸೊ ಇದೊಂದು ಜನರಲ್ ಟ್ಯಾರೋ ಟ್ರೇಡಿಂಗ್ ಅಷ್ಟೇ. ರೀಡಿಂಗ್ ರೆಸನೇಟ್ ಆದರೆ ಮಾತ್ರ ರಿಸೀವ್ ಮಾಡ್ಕೊಳ್ಳಿ, ಅದರ್ವೈಸ್ ಈ ರೀಡಿಂಗ್ನ ಸ್ಕಿಪ್ ಮಾಡ್ಬೋದು.